ಇರಾನ್ಗೊಂದು ಗತಿ ಕಾಣಿಸ್ತೀವಿ, ಬೇಗ ಯುದ್ಧ ಮುಗಿಸ್ತೀವಿ, ಇನ್ನೇನು 2-3 ವಾರಗಳಲ್ಲಿ ಇರಾನ್ ಮೇಲಿನ ದಾಳಿಯನ್ನ ತೀವ್ರಗೊಳಿಸ್ತೀವಿ, ನಮ್ಮ ಗುರಿ ತಲುಪುವ ಹಂತದಲ್ಲಿದ್ದೀವಿ ಅಂತ ಟ್ರಂಪ್ ಹೇಳಿದ್ರು. ಇವರ ಹೇಳಿಕೆಗೆ ಇರಾನ್ ಸೇನೆ ತಿರುಗೇಟು ಕೊಟ್ಟಿದೆ. ಇರಾನ್ಗೊಂದು ಗತಿ ಕಾಣಿಸಿ ಬೇಗ ಯುದ್ಧ ಮುಗಿಸ್ಬಿಡ್ತೀವಿ, ಇನ್ನು 2-3 ವಾರಗಳಲ್ಲಿ ಇರಾನ್ ಮೇಲಿನ ದಾಳಿ ತೀವ್ರವಾಗುತ್ತೆ, ನಮ್ಮ ಗುರಿ ತಲುಪುವ ಹಂತದಲ್ಲಿದ್ದೀವಿ ಅಂತ ಟ್ರಂಪ್ ಹೇಳಿದ್ರು. ಟ್ರಂಪ್ ಹೇಳಿಕೆಗೆ ಈಗ ಇರಾನ್ ಸೇನೆ ತಿರುಗೇಟನ್ನ ಕೊಟ್ಟಿದೆ. ನಮ್ಮ ಸಾಮರ್ಥ್ಯವೇ ಟ್ರಂಪ್ ಗೊತ್ತಿಲ್ಲ, ಅವರು ತಿಳಿದಿಲ್ಲ ಅಂತ ಇರಾನ್ ಹೇಳಿದೆ. ನಮ್ಮ ಶಸ್ತ್ರಾಸ್ತ್ರಗಳು ಎಲ್ಲಿದೆ ಅಂತಲೇ ಅವ್ರಿಗೆ ಗೊತ್ತಿಲ್ಲ. ಅಮೆರಿಕ ಶರಣಾಗತಿ ಆಗುವವರೆಗೂ ಯುದ್ಧ ಕಂಟಿನ್ಯೂ ಆಗುತ್ತೆ. ಟ್ರಂಪ್ ಹೇಳಿಕೆಗೆ ನಾವೇನು ಬಗ್ಗೋದಿಲ್ಲ ಅಂತ ಇರಾನ್ ಈಗ ವಾರ್ನಿಂಗ್ ಅನ್ನ ಕೊಟ್ಟಿದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆರಂಭವಾದ 1 ತಿಂಗಳ ಬಳಿಕ ಮೊದಲ ಬಾರಿಗೆ ಅಮೆರಿಕವನ್ನ ಉದ್ದೇಶಿಸಿ ಭಾಷಣವನ್ನ ಮಾಡಿದ್ರು ಡೊನಾಲ್ಡ್ ಟ್ರಂಪ್. ಆ ಸಂದರ್ಭದಲ್ಲಿ ಯುದ್ಧವನ್ನ ಕೊನೆಗೊಳಿಸುವ ಬಗ್ಗೆ ಸುಳಿವನ್ನ ಕೊಟ್ಟಿದ್ರು. ಇರಾನ್ ಮೇಲಿನ ನಮ್ಮ ವ್ಯೂಹಾತ್ಮಕ ಗುರಿಯನ್ನ ತಲುಪುವ ಅಂತಿಮ ಹಂತದಲ್ಲಿ ನಾವಿದ್ದೀವಿ, ಇನ್ನೊಂದು 2-3 ವಾರ ಅಷ್ಟೇ ಇರಾನ್ ಮೇಲಿನ ಯುದ್ಧದ ದಾಳಿಯನ್ನ ತೀವ್ರಗೊಳಿಸಿ ನಮ್ಮ ಗುರಿ ಏನಿದೆ ಅದನ್ನ ತಲುಪಿಡ್ತೀವಿ ಅಂತ ಹೇಳಿದ್ರು. ಬಟ್ ಇರಾನ್ ಸುಮ್ಮನಾಗ್ಲಿಲ್ಲ. ನಿಮ್ಮ ಬಗ್ಗೆ ಅಥವಾ ನಿಮಗೇನು ಗೊತ್ತಿಲ್ಲ ನಮ್ಮ ಬಗ್ಗೆ, ಅಮೆರಿಕ ನಿರಂತರವಾದ ಅವಮಾನ, ಪಶ್ಚಾತ್ತಾಪ ಜೊತೆಗೆ ಶರಣಾಗತಿ ಅನುಭವಿಸುವವರೆಗೂ ಈ ಯುದ್ಧ ನಿಲ್ಲೋದಿಲ್ಲ, ಮುಂದುವರಿಸ್ತೀವಿ ಅನ್ನೋದಾಗಿ. ಹಾಗೆ ಇರಾನ್ ಸಂಘರ್ಷದ ಬಳಿಕ ಮೊದಲ ಬಾರಿ ದೇಶವನ್ನ ಉದ್ದೇಶಿಸಿ 20 ನಿಮಿಷ ಮಾತನಾಡಿದ್ರು. ಅದಾದ ನಂತರ ನಮ್ಮ ಸಾಮರ್ಥ್ಯ ಇದೆಯಲ್ಲ ಅದು ನಿಮಗೆ ಚೆನ್ನಾಗಿ ಗೊತ್ತಿಲ್ಲ, ಸರಿಯಾಗಿ ಗೊತ್ತಿಲ್ಲ. ಹಾಗೆ ಈಗಾಗಲೇ ಯಾರು ರಿವಲ್ಯೂಷನರಿ ಗಾರ್ಡ್ನ ವಕ್ತಾರೆ ಇಬ್ರಾಹಿಂ ಜೊಲ್ಫಾಗರಿ ಹೇಳಿಕೆಯನ್ನು ಕೊಟ್ಟು ಆಯುಧಗಳ ಸಾಮರ್ಥ್ಯ ಏನಿದೆ ಅನ್ನೋದು ತಿಳಿದಿಲ್ಲ, ನಿಮ್ಮ ಊಹೆಗಳಿಗೂ ಮೀರಿ ನೀವು ಕೆಸರಲ್ಲಿ ಕೆಲವೊಂದಷ್ಟು ಸಿಲುಕೊಂಡ್ಬಿಡ್ತೀರಾ, ಕೆಲವೊಂದಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ ಅನ್ನುವಂತ ಎಚ್ಚರಿಕೆಯನ್ನು. Thanks to the progress we've made, I can say tonight that we are on track to complete all of America's military objectives shortly, very shortly. We're going to hit them extremely hard over the next 2 to 3 weeks. We're going to bring them back to the Stone Ages where they belong. In the meantime, discussions are ongoing. Regime change was not our goal. We never said regime change, but regime change has occurred because of all of their original leaders' death. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.